ಏನು ಕಾಂಪಿಟಿಷನ್ ಮೇಲೆ ಸ್ಟೇಟ್ಮೆಂಟ್ಗಳು ಮಾಡ್ತಾರೆ ಒಬ್ರಿಗೊಬ್ರು, ಕಾಂಪಿಟಿಷನ್ ಮೇಲೆ. ಚೇ ಇದರಿಂದ ಏನು ಓಟ್ ಬರಲ್ಲ ಯಾರಿಗೂ. ಮೂರ್ಖಾಸ್ ಆಗ್ತೀರ ನೀವು ಕಾಂಪಿಟಿಷನ್ ಮೇಲೆ. ಹಾಗಾಗಿ ಇವತ್ತು ನಾನು ಕೂಡ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, ಈ ಕೆಲವು ಇದನ್ನ ಎತ್ತಿದ್ದಾರೆ. ಹೌದು, 2 ವರ್ಷಗಳ ಹಿಂದೆ ಬಾನು ಮಸ್ತಾಕ್ ಅವರು ಕನ್ನಡ ಅಮ್ಮನ ಬಗ್ಗೆ ಏನೋ ಮಾತಾಡಿದ್ರು ಅಂತ, ಅದು ಅವಮಾನ ಮಾಡಿದ್ರು ಅಂತ, ಕನ್ನಡಕ್ಕೆ ಅವಮಾನ ಮಾಡಿಬಿಟ್ಟಿದ್ರು. ಹೌದು, ತಾಯಿ ಮಗ ತಾಯಿ ಮಾತುಗಳಾಗಿರ್ತವೆ. ಅವತ್ತು ಅವಮಾನ ಆಗಿರ್ಬೋದು, ಇವತ್ತು ಸನ್ಮಾನ ಆಗಿದೆಯಲ್ಲ ಭಾಷೆಗೆ, ಅದನ್ನ್ಯಾಕೆ ಸ್ವೀಕಾರ ಮಾಡಲ್ಲ ನಾವು? ಅದು ಯಾವ ಕಾಂಟೆಕ್ಸ್ಟಲ್ಲಿ ಹೇಳಿದರೆ ಅದು ಬೇಕದು. ಅದಕ್ಕೆ ನಾನು ಬಾನು ಮಸ್ತಾಕ್ ಅವರು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, ನೀವು ಯಾವ ಕಾಂಟೆಕ್ಸ್ಟಲ್ಲಿ ಅದನ್ನು ಭಾಷಣ ಮಾಡಿದಿರಿ ಅದನ್ನು ಟು ಎಕ್ಸ್ಪ್ಲೈನ್ ಟು ದ ಪೀಪಲ್. ಬರೆದಿದ್ದಾರೆ, ಸರಿ, ವೆರಿ ಗುಡ್. ಪತ್ರ ಬರೆದ ಮೇಲೂ ಗಲಾಟೆ ಯಾಕಾಗ್ತಾ ಇದೆ? ಹಾಗಾಗಿ ಇಂಥ ಸಂದರ್ಭದಲ್ಲಿ ನಮ್ಮ ಮತ್ತೆ ನೋಡಿ, ಅವರು ಈಗ ಬಳ್ಳಾರಿಯಲ್ಲಿ ನಡೆಯತಕ್ಕಂಥ ಮುಂದೆ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ನಿಯೋಜಿತ ಅಧ್ಯಕ್ಷರಾಗಿದ್ದಾರೆ. ಎಲ್ಲೋದು ನಮ್ಮ ಕನ್ನಡ ಸಂಘಟನೆಗಳು ಎಲ್ಲೋದ್ವು? ಕನ್ನಡ ಮಂತ್ರಿ ಎಲ್ಲೋದ್ರು? ಜಿಲ್ಲಾ ಮಂತ್ರಿ ಎಲ್ಲೋದ್ರು? ಯಾಕೆ ನೀವೆಲ್ಲ ಉತ್ತರ ಕೊಡಬಾರ್ದ ಇದಕ್ಕೆ? ನಾನು ಐ ಆಮ್ ರಿಕ್ವೆಸ್ಟಿಂಗ್ ದ ಚೀಫ್ ಮಿನಿಸ್ಟರ್ ಮಿಸ್ಟರ್ ಸಿದ್ದರಾಮಯ್ಯ, put an end to this. ನೀವು ಸ್ಟೇಟ್ಮೆಂಟ್ ಮಾಡಬೇಕು ಮುಖ್ಯಮಂತ್ರಿಗಳೇ ನೀವು. ಯಾಕೆಂದರೆ ಸರ್ಕಾರ ಅವರನ್ನು ಆಹ್ವಾನ ಮಾಡಿದೆ, ನಾಡಿನ ಪರವಾಗಿ ನಾಡ ದಸರಕ್ಕೆ ಅವ್ರನ್ನ ಆಹ್ವಾನ ಮಾಡಿದ್ದೀರಾ. ಆದ್ರಿಂದ ಈ ಎಲ್ಲ ಗಲಾಟೆಗಳು, ಭಾಷಣಗಳು, ಮಾತುಗಳು ಕರ್ನಾಟಕ ಅಸಹ್ಯ ಆಗೋಗಿದೆ ಇವತ್ತು. ಬೇಕಾ ಮುಖ್ಯಮಂತ್ರಿಗಳು? ಇದು ಇವತ್ತೊಂದು ದಿವಸ ನೀವು ಸ್ಪಷ್ಟೀಕರಣ ಕೊಡಿ. ಎಸ್, ನಾನು ಕರೆದಿದ್ದೀನಿ, ನಾನಂದ್ರೆ ಸರ್ಕಾರ, ದಸರಾ ಉನ್ನತ ಸಮಿತಿ ಇವರನ್ನ ಕರೆದಿದೆ ಉದ್ಘಾಟನೆ ಮಾಡಲಿಕ್ಕೆ. ನಾವೆಲ್ಲ ಒಪ್ಕೊಂಡಿದ್ದೀವಿ. ಹೌದು, ಅವರೇ ಉದ್ಘಾಟನೆ ಮಾಡ್ತಾರೆ, ಯಾರು ಮಾತಾಡೋಗಿಲ್ಲ. ಇದು ಹೇಳ್ಬೇಕಲ್ಲ ನೀವು. ಅದನ್ನು ವೈ ಯು ಆರ್ ಮಮ್ ಓವರ್ ದಿಸ್ ಇಶ್ಯೂ ಮಿಸ್ಟರ್ ಚೀಫ್ ಮಿನಿಸ್ಟರ್? ಯಾಕೆ ನಿಮ್ಮ ಮೌನ ಹಲವಾರು ಗಲಾಟೆಗಳಿಗೆ ಕಾರಣ ಆಗ್ತಾ ಇದೆ. ಹಲವಾರು ಗಲಾಟೆಗಳು, ನಿಮ್ಮ ಮೌನ ಮುರಿದು ನೀವು ಸರಿಯಾದ ರೀತಿಯಲ್ಲಿ ಹೇಳಬೇಕು ನೀವು. ಅದರ್ವೈಸ್ ಒಂಥರ ಭಯದ ವಾತಾವರಣ ಶುರುವಾಗಿದೆ ರೀ ರಾಜ್ಯದಲ್ಲಿ. ಈ ಭಾಗದಲ್ಲಿ ಯಾವುದು ಶಾಂತಿ ಸುವ್ಯವಸ್ಥೆಗೆ ಹೆಸರಾದಂಥ ಮೈಸೂರಲ್ಲಿ ಇವತ್ತು ಭಯದ ವಾತಾವರಣ ಶುರುವಾಗಿದೆ ಅಂತಂದ್ರೆ ಏನ್ರಿ? ನೋ. ಹಾಗಾಗಿ ನಾನು ಮುಖ್ಯಮಂತ್ರಿಗಳಿಗೂ ಕೂಡ ಅತ್ಯಂತ ವಿನಮ್ರವಾಗಿ ವಿನಂತಿಸ್ತಾ ಇದ್ದೀನಿ, ದಯವಿಟ್ಟು ಇದಕ್ಕೆ ಒಂದು ಕೊನೆ ಮಾಡಿ ಅಂತಕ್ಕಂಥದ್ದು. ಮತ್ತು ಬಾನು ಮಸ್ತಾಕ್ ಅವರು ಬೆಟ್ಟದಲ್ಲಿ ಅವರು ಇನಾಗ್ಯುರೇಟ್ ಮಾಡಲಿ ದಸರಾನ. ದೀಪಾ ಬಸ್ತಿಯವರು ಮತ್ತು ಬಾನು ಮಸ್ತಾಕ್ ಇಬ್ಬರಿಗೂ ಕೂಡ ನಾವೊಂದು ಪರಂಪರೆ ತಂದಿದ್ದೀವಿ. ನಾವೆಲ್ಲ ಇದ್ದಂಥ ಸಂದರ್ಭದಲ್ಲಿ ಆಸ್ಥಾನ ವಿದ್ವಾನ್ ಒಬ್ಬರಿಗೆ ಕೊಡ್ತಾ ಇದ್ದೀವಿ. ಅದು ದಸರಾದ ಹಿಂದಿನ ದಿವಸಕ್ಕೆ. ಆದರೆ ಹಿಂದಿನ ದಿವಸಕ್ಕೆ ದೀಪಾ ಬಸ್ತಿಯವರು ಮತ್ತು ಬಾನು ಮಸ್ತಾಕ್ ಇಬ್ಬರನ್ನು ಕೂಡ ಅರಮನೆಯ ಮುಂಭಾಗದಲ್ಲಿ ಸನ್ಮಾನಿಸಿ, ಇಬ್ಬರನ್ನು ಕೂಡ ಒಟ್ಟಿಗೆ ಕೂರಿಸ್ಕೊಂಡು ಸನ್ಮಾನ ಮಾಡಿ, ಅವ್ರು ಏನೇನು ಅವರಿಗೆ ನಾವು ಫಲತಾಂಬೂಲದ ಜೊತೆಗೆ ಏನೇನು ಗೌರವ ಸಲ್ಲಿಸಬೇಕು ಅದನ್ನು ಸರ್ಕಾರ ಮತ್ತು ಉನ್ನತ ಸಮಿತಿ ಅದನ್ನು ಮಾಡಲಿ ದಸರಾ ಅಂತಕ್ಕಂಥದ್ದನ್ನು ಕೂಡ ಅಲ್ಲಿಗೆ ಇವೆಲ್ಲ ಕೂಡ ಮುಗಿತವೆ ಅಂತಕ್ಕಂಥದ್ದನ್ನು ನಾನು ಮುಖ್ಯಮಂತ್ರಿಗಳು ಕೂಡ ನಾನು ವಿನಂತಿ ಮಾಡ್ತೀನಿ. ಥ್ಯಾಂಕ್ ಯು. ಯಾವ ಹಿಂದೂಗಳ ಹಬ್ಬ? ನಾಡಹಬ್ಬ ಹಿಂದೂ ಮುಸ್ಲಿಂ ಕ್ರೈಸ್ಟ್ ಹೇಳಿಲ್ವೇನ್ರಿ ಕುವೆಂಪುರವರು ನಾಡಗೀತೆಯಲ್ಲಿ? ನಾಡಗೀತೆ ಹೇಳ್ತಾನೆ ಇರ್ತೀವಿ ನಾವು, ಕಿತಾಪತಿ ಮಾಡ್ತಾನೆ ಇರ್ತೀವಿ ನಾವು. ಹಾಗಾಗಿ ಎಲ್ಲೂ ಇಲ್ಲ ಇದು ಹಿಂದೂ ದಸರಾ, ಇದು ಮುಸ್ಲಿಂ ದಸರಾ ಅಲ್ಲ. ಹಿಂದೂ ದಸರಾ ಅನ್ನೋದು ತಪ್ಪು, ಮುಸ್ಲಿಂ ದಸರಾ ಅನ್ನೋದು ತಪ್ಪು. ಇದು ನಾಡ ಹಬ್ಬ.
ಅವ್ರನ್ನೇ ಕೇಳಪ್ಪ, ಯಾಕಪ್ಪ ಹಿಂಗೆ ಕುಣಿತಾ ಇದ್ದಿ ಅಂತ. ಅಲ್ಲ ರೀ, ಎಲ್ಲರೂ ಉಂಟೇನ್ರಿ. ಆ ಯಮ್ಮ ನಮ್ಮ ಯಾರು ಸೆಂಟ್ರಲ್ ಮಿನಿಸ್ಟರ್ ಶೋಭಾ ಕರಂದ್ಲಾಜೆ, ಭಾರತ ಸರ್ಕಾರದ ಮಂತ್ರಿ, ಭಾರತ ಸರ್ಕಾರದ ಮಂತ್ರಿ ಒಬ್ರು ಹೇಳ್ತಾರೆ, ನೀವು ಬೆಟ್ಟನ ಹತ್ತಬಾರ್ದು, ನಿಮ್ಮ ಪಾದ ಅದಕ್ಕೆ ಸ್ಪರ್ಶ ಆಗಬಾರ್ದು ಅಂತ. ನಿಮ್ಗೆ ಯಾರು ಬರ್ಕೊಟ್ಟವ್ರಮ್ಮ ಬಟ್ಟೆನ? ಶೋಭಾ, ನಿನ್ಗೆ ಯಾರು ಬರ್ಕೊಟ್ಟವ್ರೆ ಬೆಟ್ಟನ? ನಿಮ್ಗೇನು ಅಧಿಕಾರ ಇದೆಲ್ಲ ಹೇಳಲಿಕ್ಕೆ? ಯಾರು ಅಧಿಕಾರ ಕೊಟ್ಟವ್ರು ನಿಮಗೆಲ್ಲ? ನಿಮಗೆ ಪ್ರತಾಪ್ ಸಿಂಹ ಏನೇನು ಪ್ರಲಾಪ ಮಾಡ್ತಾ ಇದ್ದಿಲ್ಲ, ನಿಮ್ಗೆ ಯಾರು ಅಧಿಕಾರ ಕೊಟ್ಟವ್ರು ಇದಕ್ಕೆಲ್ಲ? ಪ್ರಭುತ್ವ, ನಾಡ ಪ್ರಭುತ್ವ ಇದು, ಜನರ ಪ್ರಭುತ್ವ ನಿಮ್ದಲ್ಲ ರೀ. ಯಾವುದೋ ಜಾತಿ ಧರ್ಮ ಪಂಥದ ದಸರಾ ಅಲ್ಲ ಇದು, ನಾಡ ದಸರಾ ಇದು ಹೆಸರು ಕೊಟ್ಟರು. ಬೆಟ್ಟ ಹಿಂದೂಗಳದು ಅನ್ನೋದು ತಪ್ಪು, ಹಿಂದೂಗಳದ್ದು ಅಲ್ಲ ಅನ್ನೋದು ತಪ್ಪೆ. ಸರ್ಕಾರದ್ರಿ ಅಲ್ಲರೀಗ ಮುಜರಾ ಇಲಾಖೆ ಇದೆ, ಪ್ರವಾಸೋದ್ಯಮ ಇಲಾಖೆ ಇದೆ, ಕನ್ನಡ ಇಲಾಖೆ ಇದೆ, ಅದು ಒಟ್ಟಾರೆ ಸರ್ಕಾರ ಇದು. ಸರ್ಕಾರದ ಆಸ್ತಿ ಇವಿಲ್ಲ ಇವರನ್ನು ಕೊಡು. ಯಾರು ಒಬ್ಬರು ಒಂದು ಜಾತಿ ಧರ್ಮದ್ದಲ್ಲ ಇದು ಕೊಡು. ಕರಿಬೇಕಾಗಿತ್ತು, ಕರಿಬೇಕು ಅನ್ನೋದ್ರಲ್ಲಿ ತಪ್ಪಿಲ್ಲ. ಯಾರೋ ವಾದ ಮಾಡ್ತಾ ಇಲ್ಲ, ಕರಿಬೇಕು ಅನ್ನೋದ್ರಲ್ಲಿ ತಪ್ಪಿಲ್ಲ. ಆದರೂ ಕೂಡ ಈಗ ಆಗಿದೆ. ಬಾನು ಮುಷ್ತಾಕ್ರವರು ಬೆಟ್ಟದ ಮೇಲೆ ಉದ್ಘಾಟನೆ ಮಾಡಿ ದಸರಾನ, ಅರಮನೆ ಮುಂದೆ ಕಾರ್ಯಕ್ರಮ ನಡೀತವೆ. ಈಗ ಆಸ್ಥಾನ್ ವಿದ್ವಾನ್ ಅಲ್ಲೇ ಕೊಡೋದು ನಾವು. ಅಲ್ಲಿ ಒಂದು ದಿವಸ ಇಬ್ಬರನ್ನೂ ಕೂರಿಸಿ ಒಂದು ದೊಡ್ಡ ಗೌರವ ಸಮರ್ಪಣೆ ಮಾಡಿ ಅವತ್ತಿನ ದಿವಸಕ್ಕೆ ರಾಜಕಾರಣಿಗಳು, ಅಧಿಕಾರಿಗಳು, ಸಂಘಟನೆಗಳು, ಸರ್ಕಾರ ಎಲ್ಲರನ್ನೂ ಕರೆದು ಸಿದ್ದರಾಮಯ್ಯನವರ ಅಧ್ಯಕ್ಷತೆಯಲ್ಲಿ ಅವರಿಬ್ಬರಿಗೂ ಒಂದು ಗೌರವ ಸಮರ್ಪಣೆ ಆದರೆ ಆಯಿತು. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.